ನಮಸ್ಕಾರ. ನಾನು ಹೇಮಂತ್ ಕುಮಾರ್. ನಮ್ಮ ಸಮಾಜ ನ್ಯೂಸ್‌ಗೆ ಸ್ವಾಗತ. ಇಂದು 2 ರಾಜ್ಯಗಳಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಒಂದು ಪಶ್ಚಿಮ ಬಂಗಾಳದಲ್ಲಿ ಮೊದಲನೇ ಹಂತದ ಚುನಾವಣೆ. ಇನ್ನೊಂದು ತಮಿಳುನಾಡಲ್ಲಿ ಒಂದೇ ಹಂತದಲ್ಲಿ 234 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಹೊಸದಾಗಿ ಬಂದಿರುವ ಟಿವಿಕೆ ಪಕ್ಷದ ವಿಜಯ್ ಹಲವು ಬಾರಿ ಒಂದನ್ನ ಹೇಳ್ತಾ ಇದ್ರು. 1967 ರಿಪೀಟ್ ಆಗುತ್ತೆ ಅಂತ. ಏನದು 1967 ಅಂದ್ರೆ ತಮಿಳುನಾಡಲ್ಲಿ ಅತಿ ಹೆಚ್ಚು ಮತದಾನ ನಡೆದ ಚುನಾವಣೆ ಅದು. ಅದರಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆದು ದ್ರಾವಿಡ ಮುನ್ನೇಟ್ರ ಕಳಗ ಡಿಎಂಕೆ ಸರ್ಕಾರವನ್ನ ರೂಪಿಸಿತ್ತು. 59 ವರ್ಷಗಳ ನಂತರ ಮತ್ತೆ ತಮಿಳುನಾಡಲ್ಲಿ ಒಂದು ಭರ್ಜರಿ ಮತದಾನ ಪ್ರಕ್ರಿಯೆ ನಡೆದಿದೆ. 5 ಗಂಟೆಯ ಸುಮಾರಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡೇಟಾ ಪ್ರಕಾರ ಟ್ರೆಂಡ್ ತೋರಿಸ್ತಾ ಇದೆ 82% ಮತದಾನ ನಡೆದಿದೆ ಅಂತ. ಇನ್ನ 2-3 ಗಂಟೆ ಕಾಲಾವಕಾಶ ಇದೆ ಮತದಾನಕ್ಕೆ. ಎಷ್ಟು ಪರ್ಸೆಂಟ್ ವೋಟ್ ಆಗುತ್ತೋ ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ. ಆದ್ರೆ ಈ ರೆಕಾರ್ಡ್ ಮತದಾನ ಯಾವುದಕ್ಕೆ ಸೂಚನೆ? ಡಿಎಂಕೆ ಹಾಗೂ ಎಐಡಿಎಂಕೆ ಎರಡೂ ಬೇಡ ಎಂದು ಮೂರನೇ ಪಕ್ಷಕ್ಕೆ ಹೊಸ ಮತದಾರರು ಹಾಗೂ ಸಾಮಾನ್ಯ ಮತದಾರರು 1967 ನಡೆದ ರೀತಿ ಸರ್ಕಾರ ಬದಲುತ್ತಾ, ಇಲ್ಲ ಡಿಎಂಕೆ ಮತ್ತು ಎಡಿಎಂಕೆ ನಡುವೆ ಜಗಳ ಇನ್ನಷ್ಟು ಕಠಿಣವಾಗುತ್ತಾ? ನಾವು ಮೇ 4ಕ್ಕೆ ಕಾದು ನೋಡಬೇಕಾಗಿದೆ. ಆದ್ರೆ ಇದರಲ್ಲಿ ಬಹಳ ಮುಖ್ಯವಾದದ್ದೇನೆಂದ್ರೆ, SIR ಪ್ರಕ್ರಿಯೆಯಲ್ಲಿ ಸುಮಾರು 60 ಲಕ್ಷ ಜನ ವೋಟ್ ಹಕ್ಕನ್ನ ಕಳೆದುಕೊಂಡಿದ್ರು. ಈ ಮತದಾನ SIR ಪ್ರಕ್ರಿಯೆಗೆ ಒಂದು ಬಲವಾದ ಸೂಚನೆನ? ಈ ಬಾರಿ ವೋಟ್ ಮಾಡಿಲ್ಲ ಅಂದ್ರೆ ನನ್ನ ನೋಟು ಡಿಲೀಟ್ ಆಗುತ್ತೆ ಅನ್ನೋ ಭಯಾನ? ನಾವು ಇದನ್ನೆಲ್ಲ ಚುನಾವಣೆಯ ಎಕ್ಸ್ಪರ್ಟ್ಗಳ ಮೂಲಕ ತಿಳಿದು ನೋಡಬೇಕಾಗಿದೆ. ಮೇ 4ಕ್ಕೆ ಚುನಾವಣೆ ಫಲಿತಾಂಶ ಹೊರಬರಲಿದೆ. ಈಗ ಸರ್ಕಾರದಲ್ಲಿರುವ ಡಿಎಂಕೆಗೆ 118 ಸ್ಥಾನ ಬೇಕು. ಕಳೆದ ಬಾರಿ 159 ಸ್ಥಾನ ಗೆದ್ದು ಡಿಎಂಕೆ ಹಾಗೂ ಅದರ ಮೈತ್ರ ಪಕ್ಷಗಳು ಸರ್ಕಾರವನ್ನು ರೂಪಿಸಿತು. ವಿಜಯ್ ಎಷ್ಟು ಸೀಟ್ ತಗೊಂತಾರೆ, ಎಷ್ಟು ವೋಟ್ ಪರ್ಸೆಂಟ್ ಗಳಿಸ್ತಾರೆ, ಕಾದು ನೋಡಬೇಕಾಗಿದೆ. ಇವರಿಬ್ಬರ ನಡುವೆ ಮೂರನೇದಾಗಿ ಒಂದು ಪಕ್ಷ ಸರ್ಕಾರ ಚುಕ್ಕಾಣಿ ಹಿಡಿಯುತ್ತಾ, ಇಲ್ಲ ಮತ್ತೆ 60 ವರ್ಷಗಳ ರೀತಿನೇ ಎರಡೇ ಪಕ್ಷಗಳು ಆಡಳಿತ ಸಲ್ಲಿಸುತ್ತಾ? ನಾವು ಕಾದು ನೋಡಬೇಕಾಗಿದೆ. ಈ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರು ಗೆಲ್ತಾರೆ ಮೇ 4ಕ್ಕೆ ಗೊತ್ತಾಗುತ್ತೆ. ಆದ್ರೆ ಕಮೆಂಟ್ಸ್ ಅಲ್ಲಿ ನೀವು ತಿಳಿಸಿ. ಎಐಡಿಎಂಕೆ ಗೆಲ್ಲುತ್ತಾ? ಡಿಎಂಕೆ ಎರಡನೇ ಬಾರಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಾ? ಇಲ್ಲ ಟಿವಿಕೆ ಇತಿಹಾಸ ಸೃಷ್ಟಿಸಿ ಮೊದಲನೇ ಎಲೆಕ್ಷನ್ ಅಲ್ಲೇ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಾ? ಕಮೆಂಟ್ಸ್ ಅಲ್ಲಿ ತಿಳಿಸಿ. ಧನ್ಯವಾದ.